ಇಡೀ ಈ ಡರ್ಟಿ ಪಾಲಿಟಿಕ್ಸ್ ನ ಪ್ರಸಂಗ ನಡೆದ ದಿನ ಪರಿಷತ್ನಲ್ಲೇ ಇದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಹಾಗೆ ಪರಿಷತ್ ಸದಸ್ಯರಾದ ಯತೀಂದ್ರ ಅವರು ಮತ್ತೊಮ್ಮೆ ಮಾತನಾಡಿದ್ದಾರೆ. ಪರಿಷತ್ನಲ್ಲಿ ನಾನು ಇದ್ದೆ, ನಾನು ಆ ಪದವನ್ನ ಕೇಳಿಸಿಕೊಂಡಿದ್ದೇನೆ. ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದು, ಆ ಪದವನ್ನ ಬಳಸಿ ನಿಂದಿಸಿದ್ದು ನಿಜ ಅಂತ ಹೇಳಿ ಮೈಸೂರಿನಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ಫ್ಯಾಕ್ಟ್ ಸಭಾಪತಿಗಳಿಗೆ ದೂರನ್ನ ನೀಡಿದ ಸಂದರ್ಭದಲ್ಲಿ ಸಾಕ್ಷಿ ಹೇಳಿದ 4 ಪೈಕಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಒಬ್ಬರು. ನಾವು ಕೇಳಿಸ್ಕೊಂಡ್ವಿ, ಸಿಟಿ ರವಿ ಅವರ ಮಾತು ಹೇಳಿದ್ ನಿಜ ಅಂತ ಹೇಳಿ ಸಭಾಪತಿಗಳ ಮುಂದೆ ಸಾಕ್ಷಿ ಹೇಳಿದವರ ಪೈಕಿ ಯತೀಂದ್ರ ಅವರು ಕೂಡ ಒಬ್ರು. ಇದೀಗ ಮತ್ತೊಮ್ಮೆ ಆ ಪದವನ್ನ ಕೇಳಿಸ್ಕೊಂಡಿದ್ದು ನಿಜ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ನಾನೇ ಸದನದಲ್ಲಿದ್ದೆ, ಅವ್ರು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವಿಯಾರೆ ಕೇಳಿದ್ದೀನಿ. ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ, ಜೊತೆಗೆ ಹೇಳೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ. ಸೊ ಇಂಥ ನಾಚಿಕೆಗೆಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ. ಸೊ ಹಾಗಾಗಿ ಬಿಜೆಪಿ ಅವ್ರಿಗಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾಯಕರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ ಖಂಡಿತ ಅಂತ ಸಪೋರ್ಟ್ ಮಾಡೋದು. ಪ್ರಸ್ಟೇಟ್ ಅಂತಲ್ಲ, ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ. ಸೊ ನನಗಿಂತ 2 ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂತಿದ್ರು. ಸೊ ನಾನು ಸಹಜವಾಗಿ ಮುಂದೆ ಇರೋನ ನೋಡಿದೆ. ಆಗ ಅವರಿಬ್ರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು. ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಅಂತ ಕರಿತಿದ್ರು. ಇವರು ಅವ್ರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಹಲವು ಬಾರಿ ಉಪಯೋಗಿಸಿದ್ರು ಆ ಪದನ. ನನಗೆ ನಂಬಕ್ಕಾಗಲ್ಲ, ಈ ರೀತಿ ಯಾರು ಸದನದಲ್ಲಿ ಉಪಯೋಗಿಸ ಸಾಧ್ಯನಾ? ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಅದು ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಅನ್ಕೊಂಡು ನಾನು ನಂಬಕ್ಕಾಗಿಲ್ಲ. ಬಟ್ ಅವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಹೆಬ್ಬಾಳ್ಕರ್ ಹತ್ರ ನೋಡ್ತಿದ್ದೆ. ಅಷ್ಟೊಳಗೆ ಅವರು ಕೂಡ ತೆರಿಗೆ ಹಿಂದೆ ಬರ್ತಾ ಇದ್ರು. ನಾವಿಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ. ಅವಾಗ ಅವ್ರು ಹೇಳಿದ್ರು ಅಂತ. ನಾನು ಅವಾಗ ಹೌದು ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ನಿಜ, ಹೇಳ್ತಿದ್ದು ನಿಜ, ನಾನೇ ಕಿವಿಯಾರು ಕೇಳಿದೆ ಅಂತ ಹೇಳಿದೆ. ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಸಿಟಿ ರವಿ ಅವರು ಮಹಿಳೆಯರ ಬಗ್ಗೆ ಅವಾಚ್ಯ ಪದಗಳನ್ನ ಬಳಕೆ ಮಾಡೋದು ಕೇವಲ ಇದು ಮೊದಲ ಬಾರಿ ಅಲ್ಲ. ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಮಾತ್ರವಲ್ಲ, ಒಂದರ್ಥದಲ್ಲಿ ಸಿಟಿ ರವಿ ಅವರು ಮಹಿಳೆಯರ ವಿರುದ್ಧವಾಗಿ ಅವಾಚ್ಯವಾಗಿ ಮಾತನಾಡುವುದು ಕಾಮನ್ ಅಂತ ರಾಘವೇಂದ್ರ ಇತ್ನಾಳ್ ಮಾತನಾಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಶಾಸಕ ರಾಘವೇಂದ್ರ ಇತ್ನಾಳ್ 11 ಬಾರಿ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಸಿಟಿ ರವಿ. ಇದು ಘನಘೋರ ಅಪರಾಧ ಅಂತ ಹೇಳಿ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರು ಫೇಕ್ ಎನ್ಕೌಂಟರ್ನ ಕಥೆಯನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಇತ್ನಾಳ್ ಕಿಡಿಕಾರಿದ್ದಾರೆ. ಸಿಟಿ ರವಿ ಅವರು ಈಗಲ್ಲ, ಅವ್ರು ಯಾವಾಗ ವಿಧಾನಸಭೆ ಪ್ರವೇಶ ಮಾಡ್ಯಾರ, ಅವ್ರ ಮಾತುಗಳು, ಅವ್ರ ವಿಚಾರಗಳು, ಮನಸ್ಮೃತಿ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಒಬ್ಬ ಮಹಿಳೆಗೆ ಸದನದಲ್ಲಿ ಅವ್ಯಾಚ್ಯ ಶಬ್ದ ಮಾತಾಡಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿದ್ದೇನೆ. ಸುಮಾರು 10ರಿಂದ 11 ಸತೆ ಶಬ್ದವನ್ನು ಬಳಕೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇನೆ. ಇವತ್ತು ಆ ರೀತಿ ಮಾತಾಡಿದಂಥ ಸಂದರ್ಭದಲ್ಲಿ, ಅದು ಇವತ್ತು ನಾವು ಸುವರ್ಣಸೌಧ ಅಂತೇಳಿ ಒಂದು ದೇವಸ್ಥಾನ ಅಂತೇಳಿ ಕರಿತೀವಿ, ಅಂಥ ಸದನದಲ್ಲಿ ಮಾತನಾಡಿರ್ತಕ್ಕಂಥದ್ದು ಅದು ಒಂದು ಘೋರ ಅಪರಾಧ. ಹಾಗಾಗಿ ಇವತ್ತು ಆ ಮಹಿಳೆ ನೊಂದು ಇವತ್ತು ಪ್ರಕರಣವನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ದೀರಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಆ್ಯಕ್ಷನ್ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ಆ ರೀತಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೆ ಅವ್ರದ್ದೇ ಆದಂಥ ಗೌರವ ಇದೆ, ಘನತೆ ಇದೆ. ಈ ದೇಶ, ನಮ್ಮ ದೇಶದಲ್ಲಿ ಮಾತ್ರ ಸಂಸ್ಕೃತಿ ಕಾಣಲಿಕ್ಕೆ ನಾವು ಸಾಧ್ಯ ಅಂತ. ಇಡೀ ಈ ಡರ್ಟಿ ಪಾಲಿಟಿಕ್ಸ್ ನ ಪ್ರಸಂಗ ನಡೆದ ದಿನ ಪರಿಷತ್ನಲ್ಲೇ ಇದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಹಾಗೆ ಪರಿಷತ್ ಸದಸ್ಯರಾದ ಯತೀಂದ್ರ ಅವರು ಮತ್ತೊಮ್ಮೆ ಮಾತನಾಡಿದ್ದಾರೆ. ಪರಿಷತ್ನಲ್ಲಿ ನಾನು ಇದ್ದೆ, ನಾನು ಆ ಪದವನ್ನ ಕೇಳಿಸಿಕೊಂಡಿದ್ದೇನೆ. ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದು, ಆ ಪದವನ್ನ ಬಳಸಿ ನಿಂದಿಸಿದ್ದು ನಿಜ ಅಂತ ಹೇಳಿ ಮೈಸೂರಿನಲ್ಲಿ ಕಾಂಗ್ರೆಸ್ನ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ಫ್ಯಾಕ್ಟ್ ಸಭಾಪತಿಗಳಿಗೆ ದೂರನ್ನ ನೀಡಿದ ಸಂದರ್ಭದಲ್ಲಿ ಸಾಕ್ಷಿ ಹೇಳಿದ 4 ಪೈಕಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಒಬ್ಬರು. ನಾವು ಕೇಳಿಸ್ಕೊಂಡ್ವಿ, ಸಿಟಿ ರವಿ ಅವರ ಮಾತು ಹೇಳಿದ್ ನಿಜ ಅಂತ ಹೇಳಿ ಸಭಾಪತಿಗಳ ಮುಂದೆ ಸಾಕ್ಷಿ ಹೇಳಿದವರ ಪೈಕಿ ಯತೀಂದ್ರ ಅವರು ಕೂಡ ಒಬ್ರು. ಇದೀಗ ಮತ್ತೊಮ್ಮೆ ಆ ಪದವನ್ನ ಕೇಳಿಸ್ಕೊಂಡಿದ್ದು ನಿಜ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ.
ನಾನೇ ಸದನದಲ್ಲಿದ್ದೆ, ಅವ್ರು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವಿಯಾರೆ ಕೇಳಿದ್ದೀನಿ. ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ, ಜೊತೆಗೆ ಹೇಳೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ. ಸೊ ಇಂಥ ನಾಚಿಕೆಗೆಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ. ಸೊ ಹಾಗಾಗಿ ಬಿಜೆಪಿ ಅವ್ರಿಗಷ್ಟು ಸಪೋರ್ಟ್ ಮಾಡ್ತಾರೆ ಅಂತೂ ನಾಯಕರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ ಖಂಡಿತ ಅಂತ ಸಪೋರ್ಟ್ ಮಾಡೋದು. ಫ್ರಸ್ಟ್ರೇಟ್ ಅಂತಲ್ಲ, ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ. ಸೊ ನನಗಿಂತ 2 ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂತಿದ್ರು. ಸೊ ನಾನು ಸಹಜವಾಗಿ ಮುಂದೆ ಇರೋನ ನೋಡಿದೆ. ಆಗ ಅವರಿಬ್ರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು. ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಅಂತ ಕರಿತಿದ್ರು. ಇವರು ಅವ್ರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಹಲವು ಬಾರಿ ಉಪಯೋಗಿಸಿದ್ರು ಆ ಪದನ. ನನಗೆ ನಂಬಕ್ಕಾಗಲ್ಲ, ಈ ರೀತಿ ಯಾರು ಸದನದಲ್ಲಿ ಉಪಯೋಗಿಸ ಸಾಧ್ಯನಾ? ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಅದು ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಅನ್ಕೊಂಡು ನಾನು ನಂಬಕ್ಕಾಗಿಲ್ಲ. ಬಟ್ ಅವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಹೆಬ್ಬಾಳ್ಕರ್ ಹತ್ರ ನೋಡ್ತಿದ್ದೆ. ಅಷ್ಟೊಳಗೆ ಅವರು ಕೂಡ ತಿರುಗಿ ಹಿಂದೆ ಬರ್ತಾ ಇದ್ರು. ನಾವಿಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ. ಅವಾಗ ಅವ್ರು ಹೇಳಿದ್ರು ಅಂತ. ನಾನು ಅವಾಗ ಹೌದು, ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ನಿಜ, ಹೇಳ್ತಿದ್ದು ನಿಜ, ನಾನೇ ಕಿವಿಯಾರು ಕೇಳಿದೆ ಅಂತ ಹೇಳಿದೆ. ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಮತ್ತೊಂದು ಕಡೆ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಈ ಡರ್ಟಿ ಪಾಲಿಟಿಕ್ಸ್ ವಿಚಾರದ ಕದನಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಅವರು ಸರಿಯಾದ ರೀತಿಯಾಗಿ ಹೋರಾಟ ಮಾಡಬೇಕು, ಹೋರಾಟ ಮಾಡಿದ್ರೆ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ರಾಜ್ಯದಲ್ಲಿ ಕೆಟ್ಟ ರಾಜಕಾರಣ ನಡೀತಾ ಇದೆ, ದ್ವೇಷದ ರಾಜಕಾರಣದ ಬೀಜ ಬಿತ್ತುತ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಅವರು ಸರಿಯಾದ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ರೆ ಯಾರು ಪೊಲೀಸರು ಸಿಟಿ ರವಿ ಅವರನ್ನ ಸುಮ್ಮನೆ ಸುತ್ತಿಸಿದ್ರು ಅವ್ರು ಸಸ್ಪೆಂಡ್ ಆಗ್ತಾರೆ ಅಂತ ಹೇಳಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಸಿಟಿ ರವಿ ಅವರದ್ರೆ ಹೇಳೋದಾದ್ರೆ, ರಾತ್ರಿ ಎಲ್ಲ ಸುತ್ತಿಸಬೇಕಾಗಿತ್ತ? ಅವರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ, ಅರೆಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ. ರಾತ್ರಿ ಎಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು? ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ? ಇವತ್ತು ನಿಜಕ್ಕೂ ಏನಾದರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ, ಇದನ್ನ ನೀವು ಸರಿಯಾದ ರೀತಿ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ, ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರು ಇನ್ನೊಂದು ಕಥೆ ಹೇಳ್ತಾರೆ. ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು, ದೇಶಗಳು ಬೆಳೀತಕ್ಕಂಥದಕ್ಕೆ